ನಮಸ್ಕಾರ ಎಲ್ಲರಿಗೂ. ಬೆಳಿಗ್ಗೆಯಿಂದ ಯಾಕೋ ಮನಸ್ಸು ಸರಿ ಇಲ್ಲದ ಕಾರಣ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತಿತ್ತು. ಪ್ರತಿಯೊಂದು ಮನುಷ್ಯರಿಗೂ ಕೂಡ ಹಾಗೆಯೇ ಏನಾದರೂ ಒಂದು ಟೆನ್ಷನ್ ಆಗುವಾಗ ಅಥವಾ ಇನ್ನೇನಾದರೂ ಪ್ರಾಬ್ಲಮ್ಸ್ಗಳು ಬರುವಾಗ ನೆನಪಾಗೋದೇ ದೇವಸ್ಥಾನಕ್ಕೆ ಹೋಗುವ, ಆಗ ಮನಸ್ಸು ಒಂಥರ ಪ್ರಶಾಂತವಾಗಿರ್ತದೆ ಅಂತ ಯೋಚನೆ ಮಾಡ್ತಾರೆ. ನಾನು ಕೂಡ ಹಾಗೆಯೇ ಬೆಳಿಗ್ಗೆಯಿಂದ ಮನಸ್ಸು ಸರಿ ಇಲ್ಲದ ಕಾರಣ ಸಂಜೆ ಡ್ಯೂಟಿಯಿಂದ ಸೀದಾ ಸ್ನಾನ ಮಾಡಿ ಒಂದು ಸಲ ನಾನು ನಂಬುವ ಕಲ್ಕೊಡ ದೇವರಲ್ಲಿಗೆ ಹೋಗಿ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಹಾಗಾಗಿ ನನಗೆ ಕಲ್ಕೊಡ ದೇವಸ್ಥಾನಕ್ಕೆ ಕೂಡ ಬಂದೆ. ಒಂದು 2 ವರ್ಷಕ್ಕೆ ಮೊದಲು ಏನೋ ಒಂದು ಪ್ರಾಬ್ಲಮ್ಸ್ ಬಂದು ನಾನು ತುಂಬ ಅಪ್ಸೆಟ್ ಆಗಿದ್ದೆ. ನನಗೆ ಏನಾದರೂ ಒಂದು ಪ್ರಾಬ್ಲಮ್ ಬಂತು ಅಂತ ಹೇಳಿದರೆ ನಾನು ಯಾರಾದರೂ ನನ್ನ ಆತ್ಮೀಯರೊಟ್ಟಿಗೆ ನಾನು ಆ ವಿಷಯವನ್ನು ಶೇರ್ ಮಾಡಿಕೊಳ್ತೇನೆ. ಆಗ ನನಗೆ ಅವರಿಂದ ಏನಾದರೂ ಸಲಹೆ ಕೂಡ ಸಿಗ್ತದೆ, ಸಮಾಧಾನ ಕೂಡ ಸಿಗ್ತದೆ. ಹಾಗಾಗಿ ನನ್ನ ಹಳೆಯ ಒಂದು ಫ್ರೆಂಡ್ ಒಟ್ಟಿಗೆ ನಾನು ಆ ವಿಷಯವನ್ನು ಶೇರ್ ಮಾಡಿಕೊಂಡಿದ್ದೆ. ಆಗ ಅವರು ಹೇಳಿದ್ರು, ನೀವು ಇದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದು ಬೇಡ, ಇನ್ಯಾರ ಹತ್ರ ಹೇಳಿಕೊಂಡು ಕೂಡ ಹೋಗಬೇಡಿ, ಏನೂ ಇಲ್ಲ, ನೀವು ಕಲ್ಕೊಡ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೀಪ ಹಚ್ಚಿಕೊಂಡಿರ್ತದೆ, ಆ ದೀಪಕ್ಕೆ ನಿಮ್ಮ ಕೈಯಲ್ಲಿ ಎಷ್ಟಾಗ್ತದೋ ಅಷ್ಟು ಎಣ್ಣೆಯನ್ನು ಹಾಕಿ ಅಗರಬತ್ತಿ ಕೂಡ ತೆಕೊಂಡೋಗಿ ಅಗರಬತ್ತಿಯನ್ನು ಕೂಡ ಹಚ್ಚಿ ನಿಮ್ಮ ಮನಸಾರೆ ಪ್ರಾರ್ಥನೆ ಮಾಡಿಕೊಳ್ಳಿ. ನನ್ನ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗಬೇಕು, ನನ್ನ ಮನಸ್ಸಿಗೆ ಸಮಾಧಾನ ಸಿಗಬೇಕು ಅಂತ ಹೇಳಿಕೊಂಡು ನಿಮ್ಮ ಮನಸಾರೆ ಪ್ರಾರ್ಥನೆ ಮಾಡಿಕೊಳ್ಳಿ. ಆಗ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ತದೆ, ಮನಸ್ಸಿಗೆ ಸಮಾಧಾನ ಕೂಡ ಸಿಗ್ತದೆ ಅಂತ ಹೇಳಿದ್ರು. ಅವತ್ತವರು ಹೇಳಿದಾಗೆ ಎಣ್ಣೆ ಹಾಕಿ ಅಗರಬತ್ತಿ ಹಚ್ಚಿಟ್ಟು ಮನಸಾರೆ ಪ್ರಾರ್ಥನೆ ಮಾಡಿದ್ದೆ. ನನ್ನ ಎಲ್ಲ ಪ್ರಾಬ್ಲಮ್ ದೂರ ಆಗಿ ನಾನು ಯೋಚನೆ ಮಾಡಿದಾಗಾಗಿ ನನ್ನ ಮನಸ್ಸಿಗೆ ಸಮಾಧಾನ ಸಿಕ್ಕಿತ್ತು. ಅವತ್ತಿಂದ ಇವತ್ತು ತನಕ ಕೂಡ ನನಗೆ ಏನಾದರೂ ಟೆನ್ಷನ್ ಆದರೆ, ಏನಾದರೂ ಪ್ರಾಬ್ಲಮ್ ಬಂದರೆ ನಾನು ಪ್ರಾರ್ಥನೆ ಮಾಡೋದೇ ಶ್ರೀ ಕಲ್ಕೊಡ ನಾನು. ಆಗ ನನ್ನ ಎಲ್ಲ ಪ್ರಾಬ್ಲಮ್ಸ್ ದೂರಾಗಿ ಟೆನ್ಷನ್ ಎಲ್ಲ ಮಾಯ ಆಗಿ ನನ್ನ ಮನಸ್ಸು ಒಂಥರ ಕ್ಲಿಯರ್ ಆಗಿ ಸಮಾಧಾನ ಸಿಗ್ತದೆ. ನಾನು 1 ವರ್ಷಕ್ಕೆ ಮೊದಲು ಏನೋ ಒಂದು ಮಾತು ಹೇಳಿ ಅದು ದೊಡ್ಡ ಮಟ್ಟದಲ್ಲಿ ಇಶ್ಯೂ ಆಗಿತ್ತು. ಅದೇ ವಿಷಯವಾಗಿ ಒಂದು ತಿಂಗಳಿಗೆ ಮೊದಲು ನಾನು ಕೋರ್ಟ್ ಮೆಟ್ಟಿಲು ಹತ್ತುವ ತನಕ ಕೂಡ ಬಂದಿತ್ತು. ಆಗ ಕೂಡ ನಾನು ಮನಸಾರೆ ಪ್ರಾರ್ಥನೆ ಮಾಡಿದ್ದು ಈ ಕಲ್ಕೊಡನನ್ನೇ. ನಾನು ನಂಬಿದಕ್ಕೆ ದೇವರು ನನ್ನ ಕೈ ಬಿಡಲಿಲ್ಲ. ದೇವರ ರೂಪದಲ್ಲಿ ಯಾರೋ ಒಬ್ಬರು ಬಂದು ನನ್ನ ಸಹಾಯಕ್ಕೆ ನಿಂತು ನನ್ನ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಲಿಕ್ಕೆ ನೋಡಿದ್ರು. ಕೆಲವೊಂದೊಂದು ವಿಷಯಗಳನ್ನು ಸೋಷಿಯಲ್ ಮೀಡಿಯಾದಿದ್ರು ಹೇಳ್ಕೊಳ್ಬಾರ್ದು ಅಂತ ಅನ್ನಿಸ್ತದೆ, ಆದರೆ ಟೆನ್ಷನಲ್ಲಿ ಮನಸ್ಸು ಸರಿ ಇಲ್ಲದಿರುವಾಗ ಹೇಳಿ ಹೋಗ್ತದೆ. ಎಲ್ಲ ಮುಗೀತು, ಇನ್ನೇನು ಇಲ್ಲ ಅನ್ನುವಷ್ಟರಲ್ಲಿ ಇನ್ನೇನೋ ಒಂದು ವಿಷಯಗಳು ಬಂದು ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ಇವತ್ತು ಕೂಡ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಬಂದದ್ದು ಅದೇ, ನನ್ನ ಎಲ್ಲ ಟೆನ್ಷನ್ಗಳು ದೂರ ಆಗಿ ನಾನು ಮೊದಲಿನ ಹಾಗೆ ವಿಡಿಯೋ ಮಾಡಿಕೊಂಡು ಮೊದಲಿನ ಹಾಗೆ ಖುಷಿಯಲ್ಲಿ ಇರಬೇಕು ಅಂತೇಳಿ ಪ್ರಾರ್ಥನೆ ಮಾಡಲಿಕ್ಕೇನೆ ಬಂದಿದ್ದೇನೆ. ನಾನು ನಂಬಿದ ಕಲ್ಕೊಡ ನನ್ನ ಕೈ ಬಿಡುವುದಿಲ್ಲ ಅಂತ ಹೇಳುವಂಥ ನಂಬಿಕೆ ಉಂಟು.